ಆತ್ಮೀಯರೇ ನಮಸ್ಕಾರ. ಈ ದಿನದ ಒಂದು ಒಳ್ಳೆಯ ನಿರ್ಣಯ, ಒಂದು ದಿನ ವೇತನ ಸಹಿತ ಮುಟ್ಟಿನ ರಜೆ. ಈ ಒಂದು ನಿರ್ಣಯವನ್ನು ಮಹತ್ವದ ನಿರ್ಣಯವನ್ನು ರಾಜ್ಯ ಸರ್ಕಾರ ಕೈಗೊಂಡಿದೆ. ಅದಕ್ಕೆ ಮೊದಲನೇದಾಗಿ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮುಟ್ಟಿನ ಗುಟ್ಟು ಈಗಲೂ ಅದು ಗುಟ್ಟಾಗಿಯೇ ಉಳಿದಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೇನೆ. ಯಾಕೆಂತಂದರೆ ಮುಟ್ಟು ಅನ್ನುವಂಥದ್ದನ್ನು ನಾವಿನ್ನೂ ಅದರಿಂದ ಹೊರಗಡೆ ಬರಲಿಲ್ಲ. ನಾವು ಎಷ್ಟೇ ಕಾಲಘಟ್ಟ ಮೇಲೆ ಬಂದಿದ್ರೂ ನಾವಿನ್ನೂ ಅದರಿಂದ ಹೊರಗಡೆ ಬರಲಿಲ್ಲ. ಅದರಿಂದಾಗಿ ಈಗಲೂ ನಾವು ಮುಟ್ಟು ಅನ್ನುವಂಥದ್ದನ್ನು ಒಂದು ಬಹಳ ಒಂದು ಅಂಟು ರೀತಿಯಲ್ಲಿ ನಾವು ಅದನ್ನು ಭಾವಿಸಿದ್ದೇವೆ. ಅದರ ಅನೇಕ ಉದಾಹರಣೆಗಳು ನಮ್ಮ ಸುತ್ತಮುತ್ತ ನಡೀತಾ ಇದೆ. ಮೊನ್ನೆ ತಾನೇ ಒಂದು ಬಾಲಕಿ SLC ಪರೀಕ್ಷೆ ಬರೆಯುವಾಗ ಮುಟ್ಟಾಗಿದ್ದಾಳೆ ಅನ್ನುವಂಥ ಉದ್ದೇಶದಿಂದ ಅವಳನ್ನು ಕ್ಲಾಸ್ ರೂಮಿಂದ ಹೊರಗೆ ಕೂರಿಸಿದಂಥದ್ದು, ಬಾಣಂತಿಯನ್ನು ಊರಿನಿಂದ ಆಚೆ ಇಟ್ಟಿರುವಂಥದ್ದು, ಇದು ನಮ್ಮ ಸುತ್ತಮುತ್ತಲೇ ನಡೀತಾ ಇದೆ. ಏಕೆಂದರೆ ಮುಟ್ಟು ಅನ್ನುವಂಥದ್ದು ಅದು ನೈಸರ್ಗಿಕವಾಗಿ ನಮ್ಮ ದೇಹದಲ್ಲಿ ಆಗಿರುವಂಥ ಒಂದು ಪ್ರಕ್ರಿಯೆ ಅಂತ ನಿಮಗೆಲ್ರಿಗೂ ಗೊತ್ತಿದೆ. ಅದರಿಂದಾಗಿ ಮುಟ್ಟು ಅನ್ನುವಂಥ ವಿಷಯದಲ್ಲಿ ಇವತ್ತು ಮಹಿಳೆ, ಉದ್ಯೋಗಸ್ಥ ಮಹಿಳೆ ಇರ್ಬೋದು, ಗಾರ್ಮೆಂಟ್ಸ್ಗೆ ಹೋಗೋ ಮಹಿಳೆ ಇರ್ಬೋದು, ಅಥವಾ ಯಾವುದೇ ಕೆಲಸಕ್ಕೆ ಹೋಗುವಂಥ ಮಹಿಳೆ ಬಹಳ ಕಷ್ಟಪಟ್ಟು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ, ಮನೆಯಿಂದ ಕಚೇರಿಗೆ ಹೋಗಬೇಕಂದ್ರೆ ಬಹಳ ಕಷ್ಟಪಡ್ತಾಳೆ, ಸಂಕಟ ಪಡ್ತಾಳೆ. ಯಾಕೆ ಅಂದರೆ ಆ 3 ದಿನದ ಒಂದು ಮುಟ್ಟಿನ ನೋವು ಖಂಡಿತವಾಗ್ಲೂ ಪ್ರತಿಯೊಬ್ಬ ಮಹಿಳೆಯೂ ಅನುಭವಿಸಿರ್ತಾಳೆ. ಅವಳು ಯುವತಿಯಾದಾಗಲಿಂದ ಹಿಡಿದು ಅವಳ ಮುಟ್ಟು ನಿಲ್ಲುವವರೆಗೂ ಆ ನೋವನ್ನು ಅವಳು ಅನುಭವಿಸಿರ್ತಾಳೆ. ಇದನ್ನು ಗುರುತಿಸಿಕೊಂಡು ಸರ್ಕಾರ ವೇತನ ಸಹಿತ ಮುಟ್ಟಿನ ರಜೆ ಘೋಷಿಸಿರುವುದು ಬಹಳ ಒಳ್ಳೆಯ ನಿರ್ಣಯ. ಇದರ ಜೊತೆಗೆ ನಾನು ಏನು ಹೇಳ್ತೇನೆ ಅಂತ ಅಂದ್ಕೊಂಡ್ರೆ, ಕೇವಲ ಉದ್ಯೋಗಸ್ಥ ಮಹಿಳೆಯರಂತ ಹೇಳಿದ ತಕ್ಷಣ ಕಚೇರಿಗೆ ಹೋಗಿ ಕೂತ್ಕೊಳ್ಳುವಂಥದ್ದು, ಗಾರ್ಮೆಂಟ್ಸಿಗೆ ಹೋಗಿ ಕೂತ್ಕೊಳ್ಳುವಂಥ ಮಹಿಳೆಯರು ಮಾತ್ರ ಅಲ್ಲ, ಕೂಲಿ ಕಾರ್ಮಿಕ ಮಹಿಳೆಯರಿಗೂ ಕೂಡ ಈ ಒಂದು ವೇತನ ಸಹಿತ ಮುಟ್ಟಿನ ರಜೆಯನ್ನು ಕೂಡ ಕೊಡಬೇಕು ಅನ್ನುವಂಥದ್ದನ್ನು ನಿರ್ಣಯ ಮಾಡಬೇಕು. ಹಾಗೆಯೇ ಕಾಲೇಜಿನ ವಿದ್ಯಾರ್ಥಿನಿಯರು, ಯಾಕೆಂದರೆ ಮಹಿಳೆಯರಾದ ತಕ್ಷಣ ನೋವಿನ ಅನುಭವಿಸಿ ಅವರಿಗೆ ಅದೊಂದು ಅನುಭವ ಆಗಿರ್ತದೆ. ಆದರೆ ವಿದ್ಯಾರ್ಥಿನಿಯರು ಬಹಳ ಕಷ್ಟಪಡ್ತಾರೆ. ಅದರಲ್ಲೂ ಈಗಿನ ವಿದ್ಯಾರ್ಥಿಗಳು ಪೌಷ್ಟಿಕಾಂಶದ ಕೊರತೆಯಿಂದ ಊಟ ಮಾಡೋದಿಲ್ಲ, ಸರಿಯಾಗಿ ನಿದ್ರೆ ಮಾಡೋದಿಲ್ಲ. ಇದರಿಂದ ಅವರು ಕೂಡ ಪ್ರಯಾಣ ಮಾಡುವಾಗ, ಕಾಲೇಜಿಗೆ ಹೋಗುವಾಗ ಬಹಳ ಸಮಸ್ಯೆ ಪಡ್ತಾರೆ. ಅವರಿಗೆ ವೇತನ ಸಹಿತ ರಜೆ ಅಲ್ಲ, ಅವರಿಗೆ ಹಾಜರಿ ಸಹಿತ ರಜೆಯನ್ನು ಕೊಡಬೇಕು ಅನ್ನುವಂಥದ್ದು ನನ್ನ ನಿರ್ಣಯ. ಈ ಋತುಚಕ್ರ ರಜೆ ನೀತಿಯನ್ನು ಘೋಷಣೆ ಮಾಡಿರುವಂಥ ಸರ್ಕಾರ ಒಂದು ಮಹಿಳೆಯರ ದೇಹದಲ್ಲಿ ಆಗುವಂಥ ಪ್ರಕ್ರಿಯೆ ಬಗ್ಗೆ ಗಮನ ಹರಿಸಿ ಮಾಡಿರುವಂಥದ್ದು ಬಹಳ ಒಳ್ಳೆಯ ಒಂದು ನಿರ್ಣಯ ಅಂತ ನಾನು ಅಂದ್ಕೊಳ್ತೇನೆ. ಇದಕ್ಕಾಗಿ ಈಗಲೂ ಎಷ್ಟೋ ತಾಯಿಯರು ಮಕ್ಕಳ ನೋವನ್ನು ಗೊತ್ತಿಲ್ಲದೆ, ಅಂದರೆ ನಾನು ಅಂದ್ಕೊಳ್ಳೋದು, ಈಗಲೂ ಮೊನ್ನೆ ಎಲ್ಲೋ ಕಲಬುರಗಿಯಲ್ಲಿ 9ನೇ ಕ್ಲಾಸ್ ಹುಡುಗಿ ಹೆರಿಗೆ ಆಯಿತು ಅಂತ ಹೇಳುವಂಥ ಒಂದು ವಿಷಯವನ್ನು ಕೇಳ್ಪಟ್ಟೆ. ಸೊ ತಾಯಿ ಕೂಡ ಇದನ್ನು ಗಮನಿಸಬೇಕಾಗಿರುವಂಥ ಪರಿಸ್ಥಿತಿ ಇದೆ. ಅಂದರೆ ಯಾಕೆ ಹೀಗಾಗ್ತಾ ಇದೆ ಅನ್ನುವಂಥದ್ದು ಆ ಮಗುವಿಗೆ ಆ ಮುಟ್ಟಿನ ಬಗ್ಗೆ ಗೊತ್ತಿಲ್ಲದೆ ಇರೋದ್ರಿಂದಲೋ, ಅಥವಾ ತಾಯಿಗೆ ಆ ಮಗು ಋತುಮತಿ ಆದ ನಂತರ ಅವಳ ದೇಹದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳ ಬಗ್ಗೆ ಗೊತ್ತಿಲ್ಲದಿರುವಂಥದ್ದು ಅನ್ನೋದಂತ ಗೊತ್ತಿಲ್ಲ. ಅದರಿಂದಾಗಿ ಏನೇ ಇರಲಿ, ಒಂದು ದಿನ ವೇತನ ಸಹಿತ ಮುಟ್ಟಿನ ರಜೆಯನ್ನು ಘೋಷಣೆ ಮಾಡಿದ ಸರ್ಕಾರಕ್ಕೆ ಮತ್ತೊಮ್ಮೆ ಅಭಿನಂದಿಸ್ತಾ, ನಾನು ಈ ಎಲ್ಲ ರೀತಿಯ ಘೋಷಣೆಗಳು ಯಾವುದೇ ಸರ್ಕಾರ ಇರ್ಬೋದು ಬಂದಾಗ ಇದು ನಿರಂತರವಾಗಿ ನಡೀತಾ ಇರಬೇಕು ಅನ್ನುವಂಥ